ನಮಸ್ಕಾರ ಸರ್. ಈಗ ನಾವೇನು ಅಲ್ಲಿ ಹೆಲ್ಡಪ್ ಆಗಿದ್ವಿ 23ಕ್ಕೆ ಹೋಗಿ 28ಕ್ಕೆ ರಿಟರ್ನ್ ಟಿಕೆಟ್ ಇತ್ತು ನಮಗೆ. ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಟ್ಟಿದ್ದಾರೆ ಎಲ್ಲ. ಇವಾಗ ಅದ್ರ ಪ್ರಕಾರ ನಾವೆಲ್ಲ ಅಲ್ಲಿ ಹೆಲ್ಡಪ್ ಆದಾಗ ಅದೇ ನಮಗೆ ಫುಲ್ಲು ಆತಂಕ ಆಗಿ ದುಃಖ ಆಗಿ ನಮಗೆಲ್ಲ ಆಡೋ ಟೈಮ್ನಲ್ಲಿ ಆಮೇಲೆ ಅಲ್ಲಿ ವಿಡಿಯೋ ತೆಗೆದು ಹಾಕಿದ ಮೇಲೆ ನಾಗೇಂದ್ರ ಸಾಹೇಬರು ನಮಗೆ ಇಮಿಡಿಯೇಟ್ ನಾಗೇಂದ್ರ ಸಾಹೇಬರು ಕಾಂಟ್ಯಾಕ್ಟ್ನಲ್ಲಿ ಇದ್ರು. ದಿನಕ್ಕೆ 2-3 ಸತಿ ಫೋನ್ ಮಾಡ್ತಾ ಇದ್ರು ನಾಗೇಂದ್ರ ಸಾಹೇಬರು. 4-5 ಸಾಲಿಗೆ ಫೋನ್ ಮಾಡ್ತಾ ಇದ್ರು, ನಮ್ಮ ವಿಚಾರ ತಿಳ್ಕೊಳ್ತಾ ಇದ್ರು. ನೀವು ಗಾಬರಿ ಬಿಡಬೇಡಿ, ನಾನಿದ್ದೀನಿ, ನಮ್ಮ ಶಿಷ್ಯನ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಇವರು ಬ್ರದರ್ ಅವರು ನಮ್ಮ ಜೊತೆಗೆ ಬಂದು ಅವರಿಗೆ ವಿಶೇಷವಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕು. ಜೊತೆಗೆ ಸಾಹೇಬರು ಅವ್ರಿಗೆ ಏನ್ ಮಾಡಿದ್ದಾರೆ ಅಂತಂದ್ರೆ, ಅವ್ರಿಗೆ ನೀವು ಒಂದು ATM ಕಾರ್ಡೇ ಕೊಟ್ಬಿಡಿ, ಅವರು ಏನ್ ಬೇಕಾದ್ರೂ ಖರ್ಚು ಮಾಡ್ಕೊಳ್ಳಿ ಅನ್ನೋ ಒಂದು ಅಂತ ಧಾರಾಳ ಮನಸ್ಸು ಇರುವಂತ ನಮ್ಮ ನಾಗೇಂದ್ರ ಸಾಹೇಬರು ನಾವು ನಮ್ಮ ಜನ್ಮದಲ್ಲಿ ಮರೆಯಕ್ಕಾಗೋದಿಲ್ಲ. ನಾವು ಅಂದ್ರೆ ಮುಂಚಿನಿಂದನೂ ನಮಗೆ ಚೆನ್ನಾಗೇ ಎಲ್ಲ ಇತ್ತು. ನಾವು ಅವ್ರ ಹತ್ರ ಒಡನಾಟ ಚೆನ್ನಾಗಿದೆ ಮುಂಚಿನಿಂದನೂ. ನಮ್ಮ ಯಾವ್ದು ಕಂಪನಿಗಳಂತನೂ ಜೊತೆಗೆ ಯಾವಾಗಲೂ ಹೋಗ್ತಿದ್ರು, ಅವ್ರ ಜೊತೆಗೆ ಎಲ್ಲ ಕೆಲಸಗಳು ಮಾಡ್ಕೊಡ್ತಿದ್ರು. ಬಟ್ ಬಹಳ ಜನ ರಾಜಕಾರಣಿಗಳು ಏನಂದ್ರೆ ಬಾಯಲ್ಲಿ ಹೇಳ್ತಾರೆ, ಕರ್ತವ್ಯಕ್ಕೆ ಬಂದಾಗ ಸ್ವಲ್ಪ ಕಮ್ಮಿ ಆಗ್ತದೆ. ಆಮೇಲೆ ನಾಗೇಂದ್ರ ಸಾಹೇಬರು ಇವರೆಲ್ಲರೂ ಹೇಳ್ದಂಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡೋ ಟೈಮ್ನಲ್ಲಿ ನಮಗೆ ಕಾನ್ಫರೆನ್ಸ್ ಅಲ್ಲಿ ಕಾಲ್ ಹಾಕ್ಬಿಟ್ಟು ಎಲ್ಲರಿಗೆ ಧೈರ್ಯ ತುಂಬಿ ತಿಳಿಸಿ ನಾನು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.